ನಮಸ್ಕಾರ. ಇವತ್ತಿನ ವಿಡಿಯೋ ಗ್ರಹಚಾರ 17.2 ಕೋಟಿ ಮರುಪಾವತಿ ಮಾಡಿ ಸೇಬಿಯ ಖಡಕ್ ಆದೇಶ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಯಾವಾಗ ಯಾರಿಗೆ ಗ್ರಹಚಾರ ಬರುತ್ತೆ ಅಂತ ಭವಿಷ್ಯವಾಣಿ ಹೇಳಲಿಕ್ಕಾಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಯಾವುದೋ ಒಂದು ಸಂಸ್ಥೆ ಯಾವ ರೀತಿ ಜನಗಳಿಗೆ ಒಂದಷ್ಟು ಬೈಯಿಂಗ್ ರೆಕಮೆಂಡೇಶನ್ ಕೊಟ್ಟು ಹಣವನ್ನು ಮಾಡ್ತಾ ಇದ್ರು ಮತ್ತು ಸೇಬಿಯವರು ಅದನ್ನು ಹೇಗೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಮತ್ತು ಅವರು ಕಲೆಕ್ಟ್ ಮಾಡಿದ ಹಣವನ್ನು ವಾಪಸ್ ಕೊಡ್ಲಿಕ್ಕೆ ಒಂದಷ್ಟು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಇಂತಹ ಸ್ಕ್ಯಾಮ್ಗಳಿಗೆ ಬಲಿಯಾಗಬಾರ್ದು. ಅಲ್ಲದೆ ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ಮೊನ್ನೆ ಸೇಬಿಯವರು ಒಂದು ಫೈನಲ್ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಹಿಂದಿ ಸ್ಟಾಕ್ ಮಾರ್ಕೆಟ್ ಯೂಟ್ಯೂಬರ್ ಬಾಪ್ ಆಫ್ ಚಾರ್ಟ್, ಅವರ ಹೆಸರು ಮೊಹಮ್ಮದ್ ನಾಸಿರುದ್ದೀನ್ ಅನ್ಸಾರಿ. ಮತ್ತೆ ಅವರು ಮತ್ತು ಅವರ ಅಸೋಸಿಯೇಟಿಗೆ 17.2 crore ನೀವೇನ್ ಕಲೆಕ್ಟ್ ಮಾಡಿದ್ರಿ ಹೂಡಿಕೆದಾರರಿಂದ ವಾಪಸ್ ಕೊಡಿ ಅಂತ ಹೇಳಿದ್ದಾರೆ. ಮೊಹಮ್ಮದ್ ಅನ್ಸಾರಿ ಅವರನ್ನು ಸೇಬಿಯವರು 1 ವರ್ಷದ ಮಟ್ಟಿಗೆ ಮಾರುಕಟ್ಟೆಯಿಂದ ಹೊರಗಾಕಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಅದೇ ರೀತಿ ಅವರ ಅಸೋಸಿಯೇಟ್ಸ್ನ 6 ತಿಂಗಳ ಮಟ್ಟಿಗೆ ಮಾರುಕಟ್ಟೆಯಿಂದ ಬ್ಯಾನ್ ಮಾಡಿದ್ದಾರೆ. ಮೊಹಮ್ಮದ್ ಅನ್ಸಾರಿ ಅವರು ಏನ್ ಮಾಡುದು? ನಂಬರ್ 1, ಅವರ ಕಂಪನಿ ಹೆಸರು ಬಾಪ್ ಆಫ್ ಚಾರ್ಟ್, ಶಾರ್ಟ್ ಫಾರ್ಮ್ BOC. ಅವರು ಇನ್ವೆಸ್ಟರ್ಸ್ ನ ಸ್ವಿಡಲ್ ಮಾಡ್ತಾ ಇದ್ರು ಇನ್ ದ ಗೈಸ್ ಆಫ್ ಪ್ರೊವೈಡಿಂಗ್ ಎಜುಕೇಶನಲ್ ಟ್ರೈನಿಂಗ್ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ by promising them guaranteed returns by following his advice. ಅಂದರೆ ನೀವು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ತಗೊಳ್ಳಿ, ಅದಾದ್ಮೇಲೆ ನಾವು ನಿಮ್ಗೆ ಅಡ್ವೈಸ್ ಕೊಡ್ತೇನೆ, ಅದನ್ನ ನೀವು ಫಾಲೋ ಮಾಡ್ತೀರಿ, ನಾವು ಹೇಳಿದಾಗೆ ಷೇರುಗಳನ್ನು ತಗೋತೀರಿ ಅಂತಂದ್ರೆ ನಿಮಗೆ ಗ್ಯಾರಂಟಿಡ್ ರಿಟರ್ನ್ಸ್ ಕೊಡ್ತೇವೆ. ಎರಡನೇದು ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸ್ ಅನ್ನು ನಡೆಸ್ತಾ ಇದ್ರು ಮತ್ತು ಸ್ಟಾಕ್ ಟಿಪ್ಸ್ ಕೊಡ್ತಾ ಇದ್ರು ಸೇಬಿಯ ರಿಜಿಸ್ಟ್ರೇಷನ್ ಇಲ್ಲದೆ. ಮೂರನೇದು ಅವ್ರು ಹೇಳ್ತಾ ಇದ್ರು, ನೀವೇನಾದ್ರೂ ನಮ್ಮ ಕೋರ್ಸ್ ಅನ್ನು ತಗೊಂಡು ಅಡ್ವೈಸರಿ ತಗೊಂಡ್ರೆ ನಿಮಗೆ ತಿಂಗಳಿಗೆ ಮಿನಿಮಮ್ 3 ಲಕ್ಷ ಆದಾಯ ಬರುತ್ತೆ, ಅದನ್ನ 6 ಲಕ್ಷದವರೆಗೂ ಎಕ್ಸ್ಟೆಂಡ್ ಮಾಡಬಹುದು. ಮತ್ತೆ ನಾವು ಸ್ಪೆಸಿಫಿಕ್ ಸ್ಟಾಕ್ಸ್ ಮತ್ತು FNO ಬಗ್ಗೆ ಒಂದಷ್ಟು ಸಜೆಷನ್ಸ್ ಕೊಡ್ತೇವೆ, ಅದಕ್ಕೆ ನೀವು ನಮಗೊಂದಷ್ಟು ದುಡ್ಡು ಕೊಡಬೇಕು. ಈ ರೀತಿ ಮಾಡಿದಂತ ಸಾವಿರಾರು ಸಂಖ್ಯೆಯಲ್ಲಿದ್ದಂತ ಇನ್ವೆಸ್ಟರ್ಸ್ ಹಣವನ್ನು ಕಳ್ಕೊಂಡ್ರು. ಅವರ ಮೋಡಸ್ ಆಪರೆಂಡಿ ಹೇಗಿತ್ತು ಅಂತಂದ್ರೆ, 4ನೇದು ಅವ್ರು ಹೇಳ್ತಾ ಇದ್ರು, ನಾವು ನಿಮಗೆ ಡೆಡಿಕೇಟೆಡ್ ಸಪೋರ್ಟ್ ಕೊಡ್ತೇವೆ, ಒಮ್ಮೆ ನೀವೇನಾದ್ರೂ ನಮಗೆ ಹಣವನ್ನು ಕಟ್ಟಿದ್ರೆ. ಬಾಪ್ ಆಫ್ ಚಾರ್ಟ್ಸ್ ಅವರು ಏನ್ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅದರ ಸಾರಾಂಶ ಹೇಳ್ತಾ ಇದ್ದೇನೆ. ಅವರು ಸ್ಟಾಕು FNO ರೆಕಮೆಂಡೇಶನ್ ಮಾಡ್ತಾ ಇದ್ರು ಮತ್ತು ಪ್ರಾಮಿಸ್ಡ್ ಅಶ್ಯೂರ್ಡ್ ರಿಟರ್ನ್ಸ್ ಫಾರ್ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್. ಅವರ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ನ ಕಂಟೆಂಟ್ ಹೇಗಿತ್ತು ಅಂತಂದ್ರೆ, ನಿಮಗೆ ಸ್ಯಾಂಪಲ್ ಕೊಡ್ತಾ ಇದ್ದೇನೆ. ಬಸ್ 5 ಮಿನಿಟ್ಸ್ ಮೇ ಶ್ಯೂರ್ ಶಾರ್ಟ್ ಪ್ರಾಫಿಟ್ ಕರೋ, ಅಂದ್ರೆ ದಿನಕ್ಕೆ 5 ನಿಮಿಷ ಕಳೀರಿ ಮತ್ತೆ ಗ್ಯಾರಂಟಿಯಾಗಿ ಪ್ರಾಫಿಟ್ ಮಾಡಿ. ಅಲ್ಲಿ ಹೇಳ್ತಾ ಇದ್ರು ನಮ್ಮ ಅಕ್ಯುರೇಸಿ 80ರಿಂದ 90%, ಮತ್ತೆ ಅದನ್ನ ನೀವೇನಾದ್ರೂ ಹೆಡ್ಜ್ ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ 90% ವರೆಗೂ ಅಕ್ಯುರೇಸಿ ಇದೆ. ಅನ್ಸಾರಿ ಅವರು ಕ್ಲೇಮ್ ಮಾಡಿದ್ರು, ನೀವು ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿನ ಬಳಸ್ಕೊಂಡ್ರೆ ನಿಮಗೆ 200ರಿಂದ 300% ವರೆಗೂ ಪ್ರಾಫಿಟ್ ಆಗ್ಬೋದು ಅಂತ ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಬಂದ್ರು. ಬಾಪ್ ಆಫ್ ಚಾರ್ಟ್ ಅಂದ್ರೆ ಚಾರ್ಟಿನ ತಂದೆ. ಅಂತಹ ಕಂಪನಿಯವರು BOC ಅಂತ ಕರೆಸ್ಕೊತಾರೆ ಶಾರ್ಟ್ ಫಾರ್ಮ್ ಅಲ್ಲಿ. ನಾಸಿರ್ ಅವರ ಕಂಪನಿಯವರು ಸ್ಟಾಕ್ ಮಾರ್ಕೆಟ್ ವಿಜ್ ಅಂತ ಅವರನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ರು. ಮತ್ತೆ ನಮ್ದೇ ಆದಂತ ಪ್ರೊಪ್ರೈಟರಿ ಆಲ್ಗೋರಿದಮ್ ಇದೆ, ಅದರಲ್ಲಿ ಅಕ್ಯುರೇಸಿ 95% ಇದೆ ಅಂತ ಕ್ಲೇಮ್ ಮಾಡ್ತಾ ಇದ್ರು. ಅಲ್ಲದೆ ಡೈಲಿ ಪ್ರಾಫಿಟ್ಸ್ ಆಗುತ್ತೆ, ನಿಮಗೆ ಲಾಸ್ ಆಗುವಂತ ಚಾನ್ಸಸ್ ಇಲ್ಲ ಅಂತಾನು ಕ್ಲೇಮ್ ಮಾಡ್ತಾ ಇದ್ರು. ಆದರೆ ಬಾಪ್ ಆಫ್ ಚಾರ್ಟ್ ನಾಸಿರ್ ಅವರು ಪರ್ಸನಲ್ ಲೈಫ್ ನಲ್ಲಿ ಅವರಿಗೆ ಬಂದಂತ ಲಾಭವನ್ನು ಯಾರಿಗೂ ತೋರಿಸಲಿಲ್ಲ. ಬರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಸೇಬಿಯವರು ಅವರನ್ನು ಚೆಕ್ ಮಾಡಿದಾಗ ಅವರು ಜನವರಿ 1, 2021ರಿಂದ ಜುಲೈ 7, 2023 ವರೆಗೆ 2.89 crore ಲಾಸ್ ಮಾಡ್ಕೊಂಡಿದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಇನ್ 2.5 years. ಮತ್ತೆ ಅವರು ಯಾರಿಗೂ ಹೇಳಲಿಲ್ಲ ನನಗೆ ಪರ್ಸನಲ್ ಆಗಿ ಲಾಸ್ ಆಗಿದೆ ಅಂತ. ಮತ್ತೆ ಪಬ್ಲಿಕ್ ಆಗಿ ಕ್ಲೇಮ್ ಮಾಡಿದ್ರು ನನಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಬರ್ತಾ ಇದೆ. ಬಾಪ್ ಆಫ್ ಚಾರ್ಟ್ ಅವರಿಗೆ ಆನ್ಲೈನ್ ಅಲ್ಲಿ ಒಂದು ದೊಡ್ಡ ಪ್ರೆಸೆನ್ಸ್ ಇತ್ತು. 5 ಲಕ್ಷ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್ ಇನ್ ಯೂಟ್ಯೂಬ್, ಟ್ವಿಟರ್, ಇನ್ಸ್ಟಾಗ್ರಾಮ್. ಅಲ್ಲದೆ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ನಡೆಸ್ತಾ ಇದ್ರು.
ಬಾಫ್ ಆಫ್ ಚಾರ್ಟ್, ಆಪ್ಷನ್ ಹೆಡ್ಜಿಂಗ್ ಅಂತ 53,000 ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಅಕ್ಟೋಬರ್ 2023ವರೆಗೆ ಅನ್ಸಾರಿ ಅವರು ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಮೆಂಬರ್ಸ್ಗೆ ಕೊಡ್ತಾ ಇದ್ರು. ಅಲ್ಲದೆ ಬೇಕಾದಷ್ಟು ಸಿಟಿಗಳಲ್ಲಿ ಫಿಸಿಕಲ್ ವರ್ಕ್ಶಾಪ್ ಮಾಡಿದ್ರು ಎಜುಕೇಶನ್ ಕೊಡ್ಲಿಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ನಾನು ಷೇರು ಮಾರುಕಟ್ಟೆಯಲ್ಲಿ FNOದಲ್ಲಿ ಮತ್ತು ಸ್ಟಾಕ್ಗಳನ್ನು ಪಿಕಪ್ ಮಾಡೋದ್ರಲ್ಲಿ ತುಂಬಾ ಪ್ರಾಫಿಟ್ ಮಾಡಿದ್ದೇನೆ ಅಂತ ತೋರಿಸ್ಲಿಕ್ಕೋಸ್ಕರ ಜನರಿಗೆ ಅವರ ಎಕ್ಸ್ಪೆನ್ಸಿವ್ ಕಾರು, ಫಾರಿನ್ ಟ್ರಿಪ್ಸು, ಹ್ಯೂಜ್ ಫಾಲೋಯಿಂಗ್ ಇನ್ ಸೋಷಿಯಲ್ ಮೀಡಿಯಾ ತೋರಿಸ್ತಾ ಇದ್ರು. ಮತ್ತು ಅಪ್ಪಿತಪ್ಪಿಯು ನನಗೆ ಲಾಸ್ ಆಗಿದೆ ಮತ್ತು ನನ್ನ ಪೋರ್ಟ್ಫೋಲಿಯೋ ಹೇಗಿದೆ ಅಂತ ಯಾರಿಗೂ ತೋರಿಸ್ತಾ ಇರಲಿಲ್ಲ. ಅನ್ಸಾರಿ ಅವರು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇದ್ರು, ನಾನು ಟ್ರೇಡಿಂಗ್ ನಲ್ಲಿ ಬಹಳ ಸಕ್ಸಸ್ಫುಲ್ ಆಗಿದ್ದೇನೆ ಮತ್ತು ಬೇಕಾದಷ್ಟು ಹಣವನ್ನು ಮಾಡಿದ್ದೇನೆ, ಅದರಿಂದಾಗಿ ನಾನು FNO ಮತ್ತು ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಒಂದಷ್ಟು ನಿಮಗೆ ರೆಕಮೆಂಡೇಶನ್ಸ್ ಕೊಡ್ತಾ ಇದ್ದೇನೆ. ಆದರೆ ಕಾಂಟ್ರರಿ ಟು ದ್ಯಾಟ್ ಇನ್ವೆಸ್ಟರ್ಸ್ಗೆ ಒಂದಷ್ಟು ಲಾಸ್ ಆಗ್ತಾ ಇತ್ತು ಪ್ರತಿ ತಿಂಗಳು. ಇನ್ವೆಸ್ಟರ್ಸು ಈ ಸ್ಕ್ಯಾಮ್ ನಲ್ಲಿ ಸಿಕ್ಕಾಕೊಂಡ್ರು. ಮೊದಲನೇದ್ದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ರು. ಅದಾದ್ಮೇಲೆ ಬೈಯಿಂಗು ಸೆಲ್ಲಿಂಗು ಟಿಪ್ಸ್ ಕೊಡ್ತಾ ಇದ್ರು. ಈ ಸ್ಕ್ಯಾಮ್ ನಲ್ಲಿ ಮುಳುಗಿ ಹೋಗಿದ್ರು. ಎಲ್ಲಿವರೆಗೆ ಅಂತಂದ್ರೆ ಆಮೇಲೆ ಅವ್ರಿಗೆ ಬುದ್ಧಿ ಬಂತು, ಏನಿದ್ದರೂ ಕೂಡ ನಮ್ಮದೇ ಆದಂತ ರಿಸರ್ಚ್ ಮಾಡಬೇಕು, ಬ್ಲೈಂಡ್ ಆಗಿ ಯಾರನ್ನೂ ಫಾಲೋ ಮಾಡಬಾರ್ದು, ಮತ್ತು FNO ಟ್ರೇಡಿಂಗ್ ನಲ್ಲಿ ಏನಿದ್ದರೂ ಕೂಡ ಲಾಸ್ ಇದ್ದೇ ಇದೆ. ನಿಮಗೆಲ್ಲ ತಿಳಿದ ಹಾಗೆ ನಾವು ದಿನಕ್ಕೆ ಹಲವು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಳೆದ 5 ವರ್ಷದಿಂದ. ಆದರೆ ನಾವು ನಮ್ಮ ಯೂಟ್ಯೂಬ್ಗಳಲ್ಲಿ ಹೇಳುವಂತಹದ್ದು ಆಲ್ರೆಡಿ ಪಬ್ಲಿಕ್ಲಿ ಅವೈಲೇಬಲ್ ಮೆಟೀರಿಯಲ್ ಇನ್ ಸ್ಟಾಕ್ ಮಾರ್ಕೆಟ್ ವೆಬ್ಸೈಟ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ನಮ್ಮದೇ ಆದಂತ ರಿಸರ್ಚ್ ಅಂತ ಯಾವತ್ತೂ ಕ್ಲೇಮ್ ಮಾಡಿಲ್ಲ. ಮತ್ತು ನಾವು ಯಾವಾಗಲೂ ಹೇಳೋದು, ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ನಿಮ್ಮದೇ ಆದಂತಹ ಡಿಸಿಷನ್ ತಗೊಳ್ಳಿ. ಮತ್ತು ಸೇಬಿಯವರ ಆದೇಶದ ಪ್ರಕಾರ ಯಾರಿಗೂ ಕೂಡ ಇಂತಹ ಶೇರ್ ಅನ್ನು ತಗೊಳ್ಳಿ ಅಂತ ರೆಕಮೆಂಡ್ ಮಾಡಬಾರ್ದು. ಅದನ್ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೇವೆ. ನಮ್ಮ ವಿಡಿಯೋಗಳಲ್ಲಿ ನಾವು ನಿಮಗೆ ಒದಗಿಸುತ್ತಿರುವಂತಹ ಮಾಹಿತಿ ಏನಿದೆ ಅಂತಂದ್ರೆ ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಬೇಕಾದಷ್ಟು ಟೈಮ್ ಮತ್ತು ಎಫರ್ಟ್ ಅನ್ನ ಕಳಿಬೇಕಾಗುತ್ತೆ. ನೀವೆಲ್ಲರೂ ಕೂಡ ನಮ್ಮ ಬ್ರೇಕಿಂಗ್ ನ್ಯೂಸ್ ಅನ್ನುವಂತ ವಿಶೇಷವಾದ ವಿಡಿಯೋನ ದಿನಾ ನೋಡ್ತಾ ಇದ್ದೀರಿ ಅಂತ ಉಳಿಸ್ಕೊಳ್ತೇನೆ. ಆ ವಿಡಿಯೋನ ಮಾಡಲಿಕ್ಕೆ ನಿಮಗೆ ಕನಿಷ್ಠ ಪಕ್ಷ 9 ಗಂಟೆ ಟೈಮ್ ಬೇಕಾಗುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ. ಯಾಕಂತಂದ್ರೆ ಇಡೀ ದಿನ ನೀವೇನಾದ್ರೂ ಕೂತ್ಕೊಂಡು ನ್ಯೂಸ್ ಪೇಪರ್ಗಳನ್ನು ಮತ್ತು ಮ್ಯಾಗಝಿನ್ಗಳನ್ನು ಓದಿದ್ರೆ 5-6 ಗಂಟೆಯಲ್ಲಿ ನೀವು ಏನನ್ನ ಅರ್ಥ ಮಾಡ್ಕೋಬಹುದು ಅದನ್ನ ನಾವು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಯಪಡಿಸ್ತೇವೆ. ನಮ್ಮ ಬ್ರೇಕಿಂಗ್ ನ್ಯೂಸ್ ಅನ್ನುವಂಥದ್ದು ಇಡೀ ದಿನದ ಭಾರತದ ಎಕಾನಮಿ ನ್ಯೂಸ್. ಮತ್ತೆ ಬಹಳಷ್ಟು ಜನಕ್ಕೆ ಇದರಿಂದ ಉಪಯೋಗ ಆಗುತ್ತೆ. ಯಾಕಂದ್ರೆ ನೀವು ಬಹಳ ಬ್ಯುಸಿ ಇರ್ತೀರಿ ನಿಮ್ಮ ಪ್ರೊಫೆಷನ್ ಅಲ್ಲಿ, ಜಾಬ್ ಅಲ್ಲಿ. ಮತ್ತೆ ಎಲ್ಲರೂ ಕೂಡ ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ನ ಓದಲಿಕ್ಕೆ ಕಷ್ಟ ಆಗುತ್ತೆ. ನಿಮಗೆಲ್ಲ ತಿಳಿದ ಹಾಗೆ ಕರ್ನಾಟಕದಲ್ಲಿ ದೀರ್ಘಾವಧಿಯ ಹೂಡಿಕೆಯನ್ನು ರೆಕಮೆಂಡ್ ಮಾಡ್ತಾ ಇರೋರು ನಾವು ಮಾತ್ರ. ಮತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರೂ ದುಡ್ಡು ಮಾಡಬೇಕು ಅಂತಂದ್ರೆ ನೀವು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿಯೇ ಮಾಡಬೇಕು. ಅಲ್ಲದೆ ನೀವು ಪೊಸಿಷನಲ್ ಟ್ರೇಡಿಂಗ್ ಮಾಡಬೇಕು, ನಿಮ್ಮ ಹತ್ರ ಸ್ಟಾಕ್ಸ್ ಇರಬೇಕು. ಯಾವುದೇ ಕಾರಣಕ್ಕೂ FNO ಮಾಡಬೇಡಿ ಅಂತಾನೆ ಎಲ್ಲರಿಗೂ ಹೇಳ್ತಾ ಬರ್ತಾ ಇದ್ದೇವೆ. ಸೇಬಿಯ ಡಾಟಾದ ಪ್ರಕಾರ 93% ಇನ್ವೆಸ್ಟರ್ಸ್ ಅದೇನು ಹಣವನ್ನು FNO ಹಾಕಿದಾರೋ ಅವರು ಕಳ್ಕೊಂಡಿದ್ದಾರೆ. 7% ಟ್ರೇಡರ್ಸ್ ಒಂದಷ್ಟು ಪ್ರಾಫಿಟ್ ಮಾಡ್ತಾರೆ. ಅದರಲ್ಲಿ 1% ಮಾತ್ರ ಇಂಡಿವಿಜುವಲ್ ಇನ್ವೆಸ್ಟರ್ಸ್, ಉಳಿದವರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ದೀರ್ಘಾವಧಿಯ ಹೂಡಿಕೆಯನ್ನು ಮಾಡಿದ್ರೆ ಲಾಸ್ ಆಗುವಂತ ಚಾನ್ಸಸ್ ಅತಿ ಕಡಿಮೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ನಿಮ್ಮ ಗಮನವನ್ನು ಸೆಳೀತಾ ಇದ್ದೇನೆ. ಕರ್ನಾಟಕದಲ್ಲಿರುವ ಕೆಲವು ಇನ್ಸ್ಟಿಟ್ಯೂಟ್ಸ್ ಮತ್ತು ಇಂಡಿವಿಜುವಲ್ಸ್ ಕ್ಲೇಮ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು 4-5% ಪರ್ ಮಂತ್ ಪ್ರಾಫಿಟ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ, ಅದು ಗ್ಯಾರಂಟಿಡ್ ರಿಟರ್ನ್ಸ್ ಟ್ರೇಡಿಂಗ್ ಇನ್ FNO ಅಂಡ್ ಸ್ಟಾಕ್ಸ್. ಬಹುಶಃ ಅವರು FNO ಟ್ರೇಡಿಂಗ್ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ, ಅವರಾಗಿ ಅವರ ಹಣವನ್ನು FNO ಹಾಕೋದಿಲ್ಲ ಮತ್ತು ಪ್ರಾಫಿಟ್ ಅನ್ನು ಕೂಡ ಮಾಡಿರುವುದಿಲ್ಲ. ಇನ್ನೋಸೆಂಟ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಅನ್ನೆಸೆಸರಿ ಆಗಿ ಹ್ಯೂಜ್ ಅಮೌಂಟ್ ಆಫ್ ಲಾಸ್ ಅನ್ನ ಮಾಡಲಿಕ್ಕೆ ಸಲಹೆ ಕೊಡ್ತಾ ಇದ್ದಾರೆ. ಹೊರಗಡೆಯಿಂದ ನೋಡುವಾಗ ಯಾರ್ದೋ ಒಂದು ಮಾತನ್ನು ಕೇಳಿದಾಗ ನಿಮ್ಗೆ ಅನ್ಸುತ್ತೆ FNO ಮತ್ತು ಇಂಟ್ರಾಡೇನಲ್ಲಿ ಭಾರಿ ಒಳ್ಳೆಯ ಪ್ರಾಫಿಟ್ ಇದೆ. ಆದರೆ ನಿಜ ಆದಂತಹ ಅಂಕಿಅಂಶಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು ಸಂತೋಷದ ವಿಚಾರ ಏನು ಅಂತಂದ್ರೆ ನಮ್ಮ ಚಾನೆಲ್ ಮೆಂಬರ್ಸ್ ಬಹಳಷ್ಟು ಮೆಚೂರ್ ಆಗಿದ್ದಾರೆ.
ಈ ತರದ ಟೆಂಪ್ಟೇಷನ್ಗೆ ಬಲಿಯಾಗೋದಿಲ್ಲ, ಈ ತರದ ಸ್ಕ್ಯಾಮ್ಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ ಅನ್ನುವಂತ ಕಾನ್ಫಿಡೆನ್ಸ್ ನಮಗಿದೆ. ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಗೊತ್ತು, ದೀರ್ಘಾವಧಿಯ ಹೂಡಿಕೆಯಲ್ಲಿ ಮಾತ್ರ ನಿಜವಾದ ಲಾಭವನ್ನು ಮತ್ತು ಜಾಸ್ತಿ ಲಾಭವನ್ನು ಪಡೆಯಬಹುದು. ಮೊನ್ನೆ ನಮ್ಮ ಸ್ನೇಹಿತರು, ನಮ್ಮ ಕ್ಲಾಸ್ಮೇಟ್ ಒಬ್ರು ಡಾಕ್ಟರ್ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಡಾಕ್ಟರ್ ಭರತ್ ಚಂದ್ರ ನೀವು ಬೇಸರ ಮಾಡ್ಕೋಬೇಡಿ, ನಮ್ಮ ಮನೆಯ ಪಕ್ಕದಲ್ಲಿರೋರೊಬ್ರು ಹೇಳಿದ್ರು, ಡಾಕ್ಟರ್ ಭರತ್ ಚಂದ್ರ ಹಳೆಯ ಕಾಲದವರು, ಅದೆಲ್ಲ ಈಗ ನಡೆಯೋದಿಲ್ಲ, ಏನಿದ್ದರೂ ಕೂಡ FNO ಟ್ರೇಡಿಂಗ್ ನಲ್ಲಿ ಜಾಸ್ತಿ ಲಾಭ ಬರುತ್ತೆ. ಇವತ್ತು ಈ ವಿಡಿಯೋನ ಸೃಷ್ಟಿ ಮಾಡಿದಂತ ಉದ್ದೇಶ ಏನು ಅಂತಂದ್ರೆ, ನೀವಾಗಲಿ ನಿಮ್ಮ ಕುಟುಂಬಸ್ಥರಾಗಲಿ ಬಂಧು ಬಾಂಧವರಾಗಲಿ ಈ ತರದ ಸ್ಕ್ಯಾಮ್ಗಳಿಗೆ ಸಿಕ್ಕಾಕೋಬಾರ್ದು. ಟ್ರೈನಿಂಗಿಗೆ ಒಂದಷ್ಟು ಹಣ, ಅದಾದ್ಮೇಲೆ ಅಡ್ವೈಸಿಗೆ ಒಂದಷ್ಟು ಹಣ ಅಂತ ಕೊಟ್ಟು ನಿಮ್ಮ ಹಣವನ್ನು ಲಾಸ್ ಮಾಡ್ಕೋಬೇಡಿ. ಅಲ್ಲದೆ FNO ಮತ್ತು ಇಂಟ್ರಾಡೇನಲ್ಲಿ ಕೂಡ ಲಾಸ್ ಅನ್ನು ಮಾಡ್ಕೊಳ್ಬೇಡಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. FNO ಟ್ರೇಡಿಂಗ್ ಮತ್ತು ಸ್ಟಾಕ್ ಟಿಪ್ಸ್ ನ ಪ್ರೊವೈಡ್ ಮಾಡ್ತೇವೆ ಹೂಡಿಕೆದಾರರಿಗೆ ಮತ್ತು ಇನ್ವೆಸ್ಟರ್ಸ್ ಅದರಿಂದಾಗಿ ಹಣವನ್ನು ಕಳ್ಕೊತಾ ಇದ್ದಾರೆ ಅಂತಂದ್ರೆ, ನಿಮಗೆ ಅಂತಹ ಇನ್ಸ್ಟಿಟ್ಯೂಟ್ ಅಥವಾ ವ್ಯಕ್ತಿಗಳು ಗೊತ್ತಿದ್ರೆ ದಯವಿಟ್ಟು ಎಸ್ ಅಂತ ಟೈಪ್ ಮಾಡಿ, ಅವರ ಇನ್ಸ್ಟಿಟ್ಯೂಟ್ ಅಥವಾ ಹೆಸರನ್ನು ಟೈಪ್ ಮಾಡಿ, ಇಲ್ಲದಿದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.